ಇಷ್ಟ ರೀ. ನಾನು ನಿಮ್ಮನ್ನೊಂದು ಮಾತು ಕೇಳ್ತಾನೆ, ಸಂಸಾರ ಅಂದ್ರೆ ದುಃಖ. ಸಂಸಾರ ಆಗ್ಬೇಕಾದ್ರೆ ಅದು ಸಸಾರ ಆಗ್ಬೇಕಾದ್ರೆ ಅಂದ್ರೆ ಒಂದು ಪೂಜೆ ತೆಗೆದ್ರೆ ಸಸಾರ ಅಲ್ಲ, ಅದು ಕನ್ನಡದ ಹಿಂದಿಯಾಗೂ ಮರಾಠಿಯಾಗೂ ಅದ ಪೂಜೆ ಬರೋತ್ತಿರ್ಬೇಕಲ್ಲ. ಮಾತು ಸಂಸಾರ ಅದು ಪೂಜೆ ತೆಗೆದ್ರೆ ಸಸಾರ. ಪೂಜೆ ಅಂದ್ರೆ ವ್ಯಾಮೋಹ, ಅಜ್ಞಾನ, ಮಮಕಾರ, ಕಾಮ, ಕ್ರೋಧ. ಇವನು ಬಿಡ್ರಿ, ನಿಮ್ಮ ಪ್ರಪಂಚ ಸಸಾರ ಆಗ್ತದೆ, ಸಂಸಾರ ಸಸಾರ ಆಗ್ತದ. ಅದಕ್ಕಾಗಿ ಆತ ಕಾಮದ ದೃಷ್ಟಿಯಿಂದ ಎಂದೂ ಹವಳಾಂಬೆಯನ್ನು ನೋಡಲಿಲ್ಲ, ಮೈ ಮುಟ್ಟಲಿಲ್ಲ. ಮೊದಲು ತವ್ರ ಮನೆಯಾಗಿದ್ದಾಗ ಏನು ಆಸೆ ಕಟ್ಕೊಂಡಿರ್ತಾರೋ ಹೆಣ್ಮಕ್ಳು ಗೊತ್ತಿಲ್ಲ, ಆಕಿನೂ ಕಟ್ಟಿರ್ಬೇಕು ಹವಳಾಂಬೆ. ನನ್ನ ಗಂಡ ಅಂತ ಇರಬೇಕು, ಹಂಗೆ ನಿಮಗೂ ಇರ್ತಾವಲ್ಲ, ಕನಸಿನಾಗೂ ಅವ ಇರ್ತಾವ, ಹಂಗಿರಬೇಕು, ರಾಜ್ಕುಮಾರ್ ಇದ್ದಂಗೆ ಇರಬೇಕು. ಏನೋ ಏನೋ ಒಟ್ಟು ಮುಗುಲ್ಕ ನುಚ್ಚನ್ಕೆ ಹೆಚ್ಚಿರ್ತೀರಿ ನಾವು. ಆಸೆಗಳು ಇಟ್ಟಿರ್ಬೇಕಾ ತಾಯಿ ಎಲ್ಲ ಕರೆ. ಇಲ್ಲಿ ಗಂಡನ ಮನೆಗೆ ಬಂದಾಗ ಆಕೆ ಆಸೆಗಳಿಗೆ ನೀರು ಹಾಕಿಬಿಟ್ಲಕ್ಕೆ. ನನ್ನ ಗಂಡ ತತ್ವಜ್ಞಾನಿ ಅದನ, ಶಿವಲಿಂಗ ಆತ್ಮಜ್ಞಾನಿ ಅದನ, ಅವನ ದಾರಿ ಒಳಗೆ ನಾನು ನಡಿಬೇಕಲ್ಲ ಕರೆ, ಗಂಡನ ವಿರುದ್ಧ ನಡಿಬಾರ್ದು ಅಂತ ಹೇಳಿ ಆಕಿನೂ ಈ ಕಾಮ, ಕ್ರೋಧ, ಲೋಭ, ವೀರವೀರ್ಯಾಗಿನಿ ಅಕ್ಕ ಮಹಾದೇವಿ ಹೇಳಿದಂಗೆ ಹವಳಾಂಬೆ ಅಂತಾಳ, ಕಾಮವೇ ನಿಲ್ಲು ನಿಲ್ಲು, ಕ್ರೋಧವೇ ನಿಲ್ಲು ನಿಲ್ಲು, ನಿಲ್ಲಿಸಿಬಿಟ್ಲು ದೂರ. ಆಕಿನೂ ಈ ಶರೀರದ ಆಸೆಯನ್ನು ತೋರಿದ್ಲು. ಇಂಥ ಗಂಡ ಸಿಕ್ಕಾನಂದ್ರೆ ನನಗೂ ಮುಕ್ತಿ ಸಾಮ್ರಾಜ್ಯ ಲಗುಟ ಸಿಗುತ್ತೈತಲ್ಲ. ಈ ಸಾವ ಕೆಡುವ ಗಂಡರನ್ನು ಇದು ಒಲೆ ಒಳಗೆ ಇಕ್ಕು. ತತ್ವಜ್ಞಾನಿ ಗಂಡ ಸಿಕ್ಕಾನಂತ ಹೇಳಿ ಅವನ ದಾರಿ ಒಳಗೆ ನಡೆದು ಅವು ಎಂದೂ ವಿರುದ್ಧ ಆಗಲ್ದ ಅವನು ಗೊತ್ತೇನ. ಆಕಿನೂ ವಚನ ಕಲಿತ್ಲು, ಶಾಸ್ತ್ರ ಕಲಿತು, ಪುರಾಣ ಭಜನೆ ಒಳಗೆ ಕಾಲು ಕಳ್ಯಾಕತ್ತಿಲ್ಲ ಕರೆ. ಕಾಮದ ದೃಷ್ಟಿಯಿಂದ ಗಂಡನನ್ನು ಎಂದೂ ನೋಡಲಿಲ್ಲ. ಸತಿಪತಿಗಳು ಒಂದಾದ ಭಕ್ತಿ, ಇದು ಸತ್ಯಪತಿಗಳು. ಜಗತ್ತಿನೊಳಗೆ ಈಗ ಹವಳಾಂಬೆ ಪುರಾಣದೊಳಗೆ ಉಳಿಬೇಕಾತಲ್ರಿ. ನಿಮ್ಮ ಹೆಸರ, ನಿಮ್ಮ ಗಂಡ ಹೆಂಡತಿ ಹೆಸರ, ಪುಣ್ಯಾತ್ಮ ಎಷ್ಟು ವರ್ಷ ಆಗಿ ಹೋತೋ ಏನೋ. ಈಗ ಎಲ್ಲರ ಬಾಯಿ ಒಳಗೆ ಶರಣ ದಂಪತಿಗಳು ಅಂದ್ರೆ ನಮ್ಮೆಲ್ಲರ ಹವಳಾಂಬೆ ಎಂಥ ಪುಣ್ಯ ಮಾಡಿರಬೇಕು, ಶಿವಲಿಂಗ ಎಂಥ ಪುಣ್ಯ ಮಾಡಿರಬೇಕು. ನಮಗೆ ಇವತ್ತು ಗುರು ಆದ ಆಕೆ ಮಹತ್ತಾಯಿ ಆದಂದ್ರೆ ಅವ್ರ ಶಕ್ತಿ ಎಂಥದ್ದಿರ್ಬೇಕು, ಅವ್ರ ಪ್ರಪಂಚ ಹೆಂಗೆ ಮಾಡಿರಬೇಕು. ಮತ್ತು ನಿಮ್ಮೂ ಯಾಕಿಲ್ಲ ಅಂದ್ರೆ ನೀವು ಅದರಾಗ ಬಿದ್ದರಿ. ಆ ಸಂಸಾರ ರಾಡಿ ಒಳಗೆ ಬಿದ್ದೀವಿ ನಾವು. ನಾನು ನನ್ನದು ಅಂತ ಮೋಹದೊಳಗೆ ನಾವು ಏನು ಮಾಡಿಬಿಟ್ಟಿವ. ಅವರು ಕಂಡವರಿದ್ದರು, ತಿಳಿದವರಿದ್ದರು, ಶಿವಲಿಂಗ ಕಂಡು ಕೇಳಿ ಮತ್ತೆ ಮೋಹಿ ಬಲ್ಲವರು. ಬಲಿವಾಲಿ ಕರ್ಣ ಕೌರವ ರಾಮ ಎಂತೆಂಥವ್ರು ಹಾಳಾಗ್ಯಾರ, ನಾ ಆಗಬಾರ್ದು ಅಂತ ಶಿವಲಿಂಗ ಮತ್ತೆ ಮೋಹಿ ಪರೇ ಬಲ್ಲವರು. ಬೇಡ, ಪ್ರಪಂಚದ ದಾರಿನ ಬೇಡ, ಪಾರಮಾರ್ಥ ಕಡೆ ಮುಖ ಮಾಡಿ ಈ ಮಾನವ ಜನ್ಮದ ಶ್ರೇಷ್ಠತೆಯನ್ನು ನಾನು ತಿಳ್ಕೋಬೇಕು, ಜನರಿಗೆ ತಿಳಿಸಬೇಕು ಅಂಥೇಳಿ ಪ್ರಪಂಚದೊಳಗಿದ್ದ ಆಕೆ ನನ್ನ ತಾಯಿ ಹವಳಾಂಬಿ. ನೋಡಕ್ಕೆ ಹೆಂಗಿದ್ಲು ಅಂತ ಕೇಳಿದ್ರೆ ಹೇಳ್ತಾರಲ್ಲ, ಇವರಿಬ್ಬರು ಹೆಂಗಿದ್ರಂದ್ರೆ ಕುಂಬಾರ ಹುಳದಂತೆ. ಕುಂಬಾರ ಹುಳ ಮಣ್ಣಿನಾಗೆ ಇರ್ತೈತಿ, ಮಣ್ಣು ಒಟ್ಟ ಮೇಘ ಎತ್ತಿರೋದಿಲ್ಲ. ಸಂಸಾರದೊಳಗೆ ಇದ್ರು ಇವರಿಬ್ಬರು, ಸಂಸಾರದೊಳಗೆ ಇದ್ರಲ್ಲ ಕರೆ ಅವರ ಮನುಷ್ಯನೊಳಗೆ ಸಂಸಾರ ಇದ್ದಿದ್ದಿಲ್ಲ. ಹಿಂಗಿರ್ಬೇಕು. ಸಂಸಾರದೊಳಗೆ ನೀವು ಇರ್ರಿ, ನಿಮ್ಮ ಮನಸ್ಸಿನೊಳಗೆ ಸಂಸಾರ ಇರಬಾರ್ದು. ನಾವಂದ್ರೆ ಗೊತ್ತೈತ್ಲ, ಡೋಣಿ ನೀರಿನಾಗ ಇರ್ತೈತ್ಲ, ಬೋಟ್ ಬಿ ಅಂತಾರ. ಬೋಟ್ ಬಿ ಏನತ್ತೀರಿ? ನಾವು ಹತ್ತೀರಿ ಬೋಟ. ನೀರಿನೊಳಗೆ ಬೋಟ್ ಇರ್ತೈತಿ. ನೀರಿನೊಳಗೆ ಬೋಟ್ ಇತ್ತು ಅಂದ್ರೆ ತೇಲ್ತೈತಿ. ಬೋಟಿನೊಳಗೆ ನೀರು ಹೋದ್ರೆ ಹಿಂಗೈತಿ ಅದಲ್ಲ. ನೀರಿನೊಳಗೆ ಬೋಟ್ ಇದ್ರೆ ನಿಮ್ಮನ್ನು 4 ಮಂದಿನ ತರಗ ದಂಡಿಗೆ ಹೋಯ್ತೈತಿ. ಆ ಬೋಟಿನೊಳಗೆ ನೀರು ಹೋತು ಅಂದ್ರೆ ನಿಮ್ಮನ್ನು ತಗೊಂಡು ಮುಳುಗಿಸ್ತೈತಿ. ಹಂಗೆ ಸಂಸಾರದೊಳಗೆ ನಾವು ಇರಬೇಕೆ ವಿನ ಸಂಸಾರ ನಮ್ಮ ಒಳಗಿತ್ತು ಅಂದ್ರೆ ನಮಗೆ ದುಃಖ ಕೊಡ್ತದೆ. ಇಷ್ಟ ಬಸವಾದಿ ಶರಣರು ಶಿವಲಿಂಗರು ಏನು ಮಾಡ್ರಿ ಅಂದ್ರೆ ಸಂಸಾರದ ಒಳಗೆ ಇದ್ರಲ್ಲ ಕರೆ ಸಂಸಾರ ಅವರು ಒಳಗೆ ಇದ್ದಿದ್ದಿಲ್ಲ ಅಂತ ಜಗತ್ತಿನೊಳಗೆ ಪೂಜ್ಯರಾದರು. ನೀವು ಅಷ್ಟೆ. ನಮಗೆ ದುಃಖ ಇರೋದ ಸಂಸಾರ ನಮ್ಮ ಒಳಗೈತೆ. ನಮಗೆ ಒಳಗೆ ಇಲ್ಲದ ಸಂಸಾರ ಇಲ್ಲದ್ರೆ ಆರಾಮಿರಬಹುದು.
ಈ ರೀತಿಯಾಗಿ ನಡೆದ ಪ್ರಸಂಗದೊಳಗೆ ಆಕೆ ಎಲ್ಲರಿಗೂ ಬುದ್ಧಿನ ಹೇಳ್ತಿದ್ಲು. ಬಂಗಾರಮ್ಮ ಹೇಳಿದಂಗೆ ಅವಳಂಬೆ ಯಾರಾದರೂ ಹೆಣ್ಮಕ್ಳು ಬರೋವ್ರಲ್ರಿ, ಒಬ್ಬ ಒಳ್ಳೆಯ ಹೆಣ್ಣು ಅವನಂತಿದೆಲ್ಲ ಗಂಡು ಮಕ್ಕಳು ಶಾಸ್ತ್ರ ಕೇಳಕ್ಕೆ ಹೋಗಕ್ಕೆ ಕೂತ್ರೆ ಅವು ಓನ್ಯಾಗ ಭಜನೆ ಮಾಡಾಕತ್ತಿರ ಮನ್ಯಾಗ ಹೆಣ್ಮಕ್ಳೆಲ್ಲ ಓನ್ಯಾನ ಅವ್ರು ಬಂದ ಅವಳಾಂಬೆ ಅಂತೇಳಿ ಬರ್ತಿದ್ರು. ನಮಗೇನಾರ ಹೇಳ ಆಕೆ ಚಲೋ ಆಕಿನೂ ವಚನ ಹೇಳಾಕಿತ್ತು. ಹೊರಗೆ ಪ್ರವಚನ ಒಳಗೂ ಪ್ರವಚನ, ದಾಸೋಹ ಬಡತನದೊಳಗೆ ಗಂಜಿ ನೀರರ ಕೊಟ್ಟು ಒಂದು ಎರಡು ಮಾತು ಹೇಳ್ತಿದ್ಲು. ತನ್ನ ಪದ್ಧತಿ ಪ್ರಕಾರವಾಗಿ ಹೆಣ್ಮಕ್ಕಳಿಗೆ ಏನು ಹೇಳ್ತಿದ್ಲು ಅಂತ ಕೇಳಿದ್ರೆ, ನಿಮ್ಮ ಜೀವನ ಚಂದ ಇರಬೇಕು, ಗಂಡನೇ ದೇವರು, ಗಂಡನೇ ಗುರು, ಗಂಡನೇ ತಂದೆ ತಾಯಿ ಬಂಧು ಬಳಗ ಅಂತ ತಿಳ್ಕೋರಿ. ಗಂಡನ ಬಿಟ್ಟು ಜಗತ್ತೊಳಗೆ ಏನೂ ಇಲ್ಲ, ಸರ್ವಸ್ವವು ನಿಮ್ಮ ದೈವ ಅಂತ ತಿಳ್ಕೋರಿ. ಈ ಬುದ್ಧಿ ಹೇಳ್ತಿದ್ರು. ಮುತ್ತೈದೆಯಾಗಿ ಬಾಳಬೇಕು ಅಂತ ಹೇಳಿ ಬುದ್ಧಿಯನ್ನು ಹೇಳ್ತಿದ್ದು. ಮುತ್ತೈದು ಅನ್ನೋದು ನಿಮಗೆ ಗೊತ್ತೈತಿಲ್ಲ ಏನು? ಇವತ್ತು ಎರಡು ಮಾತು ಹೇಳ್ತಾನೆ ನಾನು. ಮುತ್ತುಗಳು 5 ಗೊತ್ತದಾವು ಯಾವ್ಯಾವ ನಿಮಗೆ ಗೊತ್ತದಾವು ಸ್ವಾಮಿಗಳು? ಮತ್ತು ಹಿಂಗೆ ಮಾಡಿದ್ಲ ಏನು ನಿಮ್ಮ ಮುತ್ತು ನೀ ಹಾಕೋತಿ? ಅವ್ರಿಗೆ ಕೇಳ್ತಾನೆ. ಮುತ್ತೈದು ಇವು ಸುಮ್ಕ ನಮಗೆ ನಚ್ಚಾರಿಕೆ ಮಾಡೋಕೆ ಹಾಕಿಲ್ಲಮ್ಮ. ಇವು ಅವಳಮ್ಮ ಹೇಳ್ತಾಳೆ, ಅದರ ಮಹತ್ವವನ್ನು ತಿಳಿಸ್ಕೊಡ್ತಾಳೆ. ಮುತ್ತೈದರು ಅಂತ ಯಾರಿಗನ್ನಬೇಕು? ಮುತ್ತೈದುಗಳಂದರೆ ಏನು? ಅದರ ವಿವರವನ್ನು ಬಹಳ ಸುಂದರವಾಗಿ ತನ್ನ ಹೆಣ್ಮಕ್ಕಳಿಗೆ ಪಾತಿವರ್ತ್ಯದ ಪ್ರಭಾವದ ಮಾತುಗಳನ್ನು ಹೇಳ್ತಿದ್ದರು. ಮುತ್ತೈದು ಯಾವ್ಯಾವ ರೀ ತಮ್ಮ? ಯಾವ್ಯಾವ? ಕುಂಕುಮ, ಮೂಗುಬಟ್ಟು, ಬಳಿ, ಇಲ್ಲಿ ಮತ್ತು ಗ್ಯಾರಿ, ತಾಳಿ, ಕಾಲುಂಗ್ರ. ಹೌದಲ್ಲ? ಇವು ಮುತ್ತೈದು. ಆ ಮುತ್ತೈದು ಬಗ್ಗೆ ವರ್ಣನೆ ಮಾಡ್ತಾಳೆ ತಾಯಿ. ಆ ಮುತ್ತುಗಳ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೋಬೇಕಾಗೈತಿ. ಆ ಮುತ್ತೈದು ಹೆಣ್ಣು ಮಕ್ಕಳಿಗೆ ಯಾವುದು ಸರ್ವಸ್ವ ಅಲ್ಲ, ನೆನಪಿಟ್ಕೊಂಡು. ಸಿರಿ, ಸಂಪತ್ತು, ಬದುಕು, ಬಂಗಾರ ಬೇಕಾದಿರಲಿ, ಈ ವೈಭವ ಸುಖ ನೀ ಕೊಟ್ಟ ವರ ಅಂತ ಹೇಳಿ ಶಿವಲಿಂಗ ಅಜ್ಜನನ್ನು, ವಿರಕ್ತ ಮಠದ ಅಜ್ಜನನ್ನು ನೆನೀತಾಳ. ಹಬ್ಬ 5ನೇ ದಿವಸಕ್ಕೆ ಲಿಂಗಧಾರಣೆ ಮಾಡ್ತಾರೆ. 13ನೇ ದಿವಸ ಹೆಸರಿಡುವಂಥ ಭವ್ಯ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದನ್ನು ನಾವು ಯಾರೂ ನೋಡಿಲ್ಲ. ಆ ವೈಭವ, ಆ ಯಶಸ್ಸು ನಮಗೆ ಆ ಭಗವಂತ ಒದಗಿಸಿಕೊಟ್ಟಾನ. ನಮ್ಮ ತಾಯಿಗಳು, ತಂದೆಗಳು ಎಲ್ಲರೂ ತಯಾರಾಗಿ ಬಂದಿರಿ. ಕುರಾನ್ ಸಾಕಿರಿ, ಯಾಕಂದ್ರೆ ಅದೊಂದು ಅರ್ಧ ತಾಸು ನಿಮಗೆ ಬೇಕು. ನೀವು ಕುರಾನ್ ಹೇಳಿದ್ರೆ ಕೇಳೋದು ಯಾಕಂದಾಗ ಇಲ್ಲಿ ನಿಮಗೆ ಬೇಕಾಗಿದ್ದು ಅದು ಗುಗ್ರಿ, ಆಮೇಲೆ ಗುಗ್ರಿ, ಅದೆಲ್ಲ ಗುಗ್ರಿ ತಿನ್ನಾಕೆ ಬಂದು ದೂರ ಐತಿವ. ನೀವೆಲ್ಲ ಹೆಸರಿಟ್ಟ ಆನಂದ ಏನು ಪುಣ್ಯ ಮಾಡೇರಿ. ಭಗವಂತನ ಸ್ವರೂಪಿ ಅಜ್ಜನ ಹೆಸರಿಡುವಂಥ ಸೌಭಾಗ್ಯ. 151 ವರ್ಷ ಆತವ ಹುಟ್ಟಿ. ಇವತ್ತು ಆ ವೈಭವ ನಿಮ್ಮ ಗ್ರಾಮದೊಳಗೆ ನಿಮ್ಮ ಕೈಲೇ ನಡೆದೈತೆ ಅಂದ್ರೆ ಇಷ್ಟ ತಿಳ್ಕೊಂಡು ನಿಮ್ಮ ಜನ್ಮ ಸಾರ್ಥಕ ಆಗೈತೆ ಅಂತ ತಿಳ್ಕೊಂಬಿಡ್ರಿ. ಏನಿಲ್ಲ, ಇನ್ನು ಸಾರ್ಥಕ ಆಗೋದು ಬೇಡ, ಹಾಗೇ ಹೋತು, ಮತ್ತೇನಿಲ್ಲ. ಕಾರ್ಕತ್ ಮಾಡ್ರಿ ಪಾಡ್ರಿ ಅನ್ನ ಬೇಡ್ರಿ, ಯಾರಿಗೆ ಮಾಡೇ ಬಿಟ್ಟೈತಿ. ಆ ವೈಭವ ನಿಮ್ಗೆ ಸಿಕ್ಕೈತಿ. ಅದರೊಳಗೆ ನೋಡ್ರಿ, ಇವ್ರೆಂಥ ವೈಭವ ಮಾಡಿರ್ಬೇಕು. ತೊಟ್ಲು ತಯಾರಾಗಿ ಕೂತಾರಲ್ಲ, ಅವನ ಹೆಸರಲ್ಲೇ ಇವರೆಲ್ಲ ಎಷ್ಟು ಮಂದಿ ಆಗ್ಯಾರ ಏನೋ, 18. ಅವ್ರಿಗೆ ಲೆಕ್ಕಿಲ್ಲ, ಅಷ್ಟು ಬಂದುಬಿಟ್ಟಾವ. ಇನ್ನು ಅವ್ರು ಲೆಕ್ಕ ಮಾಡಿ ಹೇಳ, ಅವ್ರು ಬೇಡ ಕೊಂಡ್ರಿಪ್ಪ. ಯಾರ್ಯಾರು ಪುಣ್ಯ ಐತಿ, ಯಾರ್ಯಾರು ವೈಭವ ಐತಿ, ಅವ್ರ ಹೆಸರು ಹೆಂಗೆ ಉಳಿತಿರ್ಬೇಕು ನೋಡ್ರಿ. ಇನ್ನು ಅಂಥ ಅಜ್ಜನ ಒಂದು ವೈಭವ ಕಾರ್ಯಕ್ರಮದೊಳಗೆ ನಮ್ಮ ಹೆಸರು ಇಟ್ಟಿದ್ರಂತ ನಮ್ಮವ್ವ ಅಪ್ಪ ಅಂತ ಹೇಳಿ ಆ ಕೂಸುಗಳಿಗೆ ಎಷ್ಟು ಅವ್ರದ್ದೆಷ್ಟು ವೈಭವ ಇದ್ದಿರ್ಬೇಕು. ಅದನ್ನು ನಾವು ನೀವೆಲ್ಲ ಕಣ್ತುಂಬ ನೋಡ್ಕೊಂಡು ಪುಣ್ಯಾತ್ಮರಿ. ಆ ವೈಭವದೊಳಗೆ ಯಾರೂ ಗದ್ದಲ ಮಾಡಬೇಡ್ರಿ. ಅದಕ್ಕೆ ಸಂಬಂಧಪಟ್ಟವ್ರು ಅಷ್ಟ ಎದ್ದು ಬರ್ರಿ, ಉಳ್ಕಾದವರೆಲ್ಲ ಕೂತು ಕಣ್ತುಂಬ ನೋಡಿರಿ, ಅವನ ಧ್ಯಾನ ಮಾಡೋಣ. ನೀವೊಂದು 2 ಹಾಡ್ತಿದ್ರೆ ಹಾಡ್ರಿ, ನಾವೊಂದು ಜೋಗುಳ ಪದ ಹಾಡ್ತೀವಿ. ಮಂಗಳಾರತಿ ಮಾಡಿ ಮುಗಿಸಿ ಪೇಡೆ, ಮತ್ತು ಇಲ್ಲಿ ಪೇಡೆ, ಅಲ್ಲಿ ಹುಗ್ಗಿ, ಪೇಡೆ ಅಲ್ಲಿ ಇಲ್ಲಿ ಗುಗ್ರಿ,
ಅದು ತಿಂದು ಮ್ಯಾಲ ಅಲ್ಲಿ ಹುಗ್ಗಿ ಮತ್ತೇನೋ ಮಾಡ್ಯಾರ ಚಪಾತಿ. ಹಾಂ, ಅಲ್ಲೂ ಅರ್ಬಾಟ ಐತಲ್ರಿ. ಅದು ಹುಟ್ಟಿ ಬಂದದ್ದು ಹೆಸರು ಹಿಡಿದು ಇಲ್ಲಿ ಭಾಳ ವೈಭವದ ಕಾರ್ಯಕ್ರಮ ನೀವು ಮಾಡಾಕತ್ತೀರಿ. ಅದ್ರ ಜೊತೆ ಇನ್ನೊಂದು ವೈಭವ ಹೇಳ್ತಾನೆ ನಾನು ನಿಮಗೆ. ಇನ್ನೊಂದು ತಾಸು ಹೇಳಿಬಿಡ್ತಾನು. ಒಂದ ಮಾತು ಮುಂದೆ ಪ್ರಸಂಗ ನಮ್ಮ ಶಿವಲಿಂಗೇಶಗೆ ಆಶೀರ್ವಾದ ಮಾಡಿ ಈ ಲೋಕಕ್ಕೆ ಬೆಳೆಯುವಂಥ ಶಕ್ತಿ ಕೊಟ್ಟವ್ರು ಯಾರಂದ್ರೆ ಅದು ಲಚ್ಚಾನದ ಸಿದ್ಧಲಿಂಗ ಮಹಾರಾಜರು. ಅದು ಮುಂದೆ ಭಾಳ ಅದ್ಭುತ ಸನ್ನಿವೇಶ ಬರೋದೈತೆ. ಅದನ್ನು ವಿಶೇಷವಾಗಿ ನಾ ಪುರಾಣದೊಳಗೆ ಬರೆದೀನಿ. ಸಿದ್ಧಲಿಂಗನ ಪ್ರಭಾವ, ಲಚ್ಚಾನ ಸಿದ್ಧಲಿಂಗನ ಪ್ರಭಾವ ಆ ಟೈಮ್ದೊಳಗೆ ಭಾಳ ಇತ್ತು. ಆ ಟೈಮ್ದೊಳಗೆ ಇಲ್ಲಿಗೆ ಬಂದ ಮಾದನ ಹಿಪ್ಪರಿಗೆ ಬಂದ ಆಶೀರ್ವಾದ ಮಾಡಿ ಅವ್ರಿಗೊಂದು ಹೆಸರು ಕೊಟ್ಟಿರುವಂಥ ತಾಕತ್ತು, ಆ ಪ್ರಭಾವವನ್ನು ಬೆಳೆಸೋದವ್ರು ಯಾರು ಅಂದ್ರೆ ನಮ್ಮ ಲಚ್ಚಾನ ಸಿದ್ಧಲಿಂಗ ಅಜ್ಜ ಆಶೀರ್ವಾದ ಮಾಡ್ಯಾನ. ಅದು ಆಗ ಬರಬೇಕದು. ಇನ್ನೊಂದು 4 ದಿವಸ ಬಿಟ್ಟು 4-5 ದಿವಸ ಬಿಟ್ಟು ಬರೋದೈತೆ. ಅದು ಸಿದ್ಧಲಿಂಗಪ್ಪನ ಬಂದುಬಿಡ್ತಾನೆ ಇಲ್ಲಿ. ಆ ಸನ್ನಿವೇಶ ತೊಗೊಳೋದನ್ನೇ ಶರಣ ಸಿದ್ಧಲಿಂಗಪ್ಪನ ಅಪ್ಕೋಬೇಕು, ನಮಸ್ಕಾರ ಮಾಡಬೇಕು, ಕರ್ಕೊಂಡು ಬರಬೇಕು. ಆ ಸನ್ನಿವೇಶ ಬರೋದು ಇನ್ನೂ ಒಂದು ವಾರ ಐತಿ. ಆದರೆ ನಿಮಗೆ ಆಶ್ಚರ್ಯ, ಇದರೊಳಗೆ ಏನೋ ಈ ಪುರಾಣದೊಳಗೆ ವಿಶೇಷ ಅದ. ಇವತ್ತು ಅವನ ಹೆಸರಿಡೋ ದಿವಸ ಲಚ್ಚಾನ ಮಠದಿಂದನ ಕಾಯಿ ಪ್ರಸಾದ ಶಾಲಾ ತೊಗೊಂಡು ಇಲ್ಲಿ ಬಂದಾರ, ಕೊಟ್ಟು ಕಳಿಸ್ಯಾರ ಅವರು. ಅದನ್ನು ಹೇಳ್ರಿ ನೀವು. ಇದು ಎಂಥ ವೈಭವ. ಇನ್ನೂ ಬರೋದು 8 ದಿವಸ ಐತಿ ಪುರಾಣದೊಳಗೆ. ಇವತ್ತು ಆ ಲಚ್ಚಾನದ ಸ್ಥಾನದಿಂದನ ನಾವೇನು ಅವ್ರಿಗೇನು ಬರ್ರಿ ಅಂತ ಹೇಳಿಲ್ಲ. ಪುರಾಣ ನಡೆದೈತಿ, ಪತ್ರಿಕೆ ಬಂದಾವಂತ ಫೋನ್ ಮಾಡಿದರು. ಹೌದು, ಇಂಥ ದಿವಸದ ತೊಟ್ಟಿನಾಗ ಹಾಕೋ ಕಾರ್ಯಕ್ರಮ ಐತಿ ಅಂತ ಹೇಳಿದಾಗ ನನಗೆ 4:15 ಫೋನ್ ಮಾಡಿದರು. ಏನೂ ಗೊತ್ತಿಲ್ಲರಿ, ಲಚ್ಚಾನ ಅಜ್ಜ ನಮ್ಮ ಹೃದಯದಾಗ ಕೂತ ನಮ್ಮ ಕಮಿಟಿಯವರೆಲ್ಲ ಹೋಗಿ ಆ ಸಭೆಗೆ ಹೋಗಿ ಹೇಳೋವ್ರಿಗೆ ಕೇಳೋವ್ರಿಗೆ ಎಲ್ಲ ಲಚ್ಚಾನ ಮುತ್ಯಾನ ಆಶೀರ್ವಾದ ಐತೆ ಅಂತ ಹೇಳಿ ಒಂದು ನಾನು ಫೋಟೋ ಕೊಟ್ಟು ಬರ್ರಿ ಅಂತೇಳಿ ಸಿದ್ಧಲಿಂಗ ಮುತ್ಯ ಅವ್ರ ಮನಸ್ಸಿನಾಗ ಕೊಟ್ಟಂತ ಅವ್ರು ತೊಗೊಂಡ್ಬಂದಾರೆ. ಎಲ್ಲಿದ್ದಾರೆ ಬರ್ರಿ ಮ್ಯಾಲೆ, ಎಲ್ಲಿ ಅದಾರಿಲ್ಲ, ಇಲ್ಲೇ ಅದಾರೆ. ಲಚ್ಚಾನದಿಂದ ಫೋಟೋ ತೊಗೊಂಡು ಬಂದಾರ ಸಿದ್ಧಲಿಂಗ ಮುತ್ಯ. ಇದು ಹುಟ್ಟಿದ ಮೇಲೆ ಅಲ್ಲ, ಮುಂದೆ ಬರುವತ್ನಾಗ ಬರೋದು ಹೆಸರು ಹಿಡಿದ ದಿವಸ ಅವ್ರು ಬಂದಾರಂದ್ರೆ ಇದ್ರೊಳಗೆ ಏನೋ ಶರಣ ಒಂದು ತಾಕತ್ತದ. ನಿಮ್ಮೆಲ್ಲರ ಸೌಭಾಗ್ಯ ಪುಣ್ಯ ಅದ ಅಂತ ತಿಳ್ಕೊರಿ ಪುಣ್ಯಾತ್ಮರು.